ಸರ್ವರಿಗೂ ನಮಸ್ಕಾರಗಳು. ಬನಶಂಕರಿ ಕಂಪ್ಯೂಟರ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಮೊದಲನೇದಾಗಿ ನಾನಿವತ್ತು ನಿಮಗೆ 6 ಸಬ್ಜೆಕ್ಟ್ದು ಮಾರ್ಕ್ಸ್ ಲಿಸ್ಟ್ ಯಾವ ಥರ ಮಾಡಬೇಕು ಅಂತ ತೋರಿಸ್ತಾ ಇದ್ದೀನಿ ನೋಡ್ರಿ. ಮೊದಲನೇದಾಗಿ ಸೀರಿಯಲ್ ನಂಬರ್ ಹಾಕಿದ್ದೀನಿ ನೋಡಿ. ಇಲ್ಲಿ ಸೀರಿಯಲ್ ನಂಬರ್ ಐತಿ, ಇಲ್ಲಿ 1 ಅಂತ ಕೊಡ್ತೀನಿ. ನೆಕ್ಸ್ಟ್ ಇಲ್ಲಿ ನೀವು ಟ್ಯಾಬ್ ಅಂತ ಇದೆ ನೋಡ್ರಿ, ಟ್ಯಾಬ್ ಕೊಡ್ರಿ. ನೆಕ್ಸ್ಟ್ ಬಾಕ್ಸಿಗೆ ಬರುತ್ತೆ, ನೇಮ್ ಹಾಕ್ಕೊಡ್ರಿ ನೀವು. ನೆಕ್ಸ್ಟ್ ನೀವು ಸಬ್ಜೆಕ್ಟ್ಗಳು ಹಾಕ್ಕೊಂಡಿರ್ಬೇಕು. 6 ಸಬ್ಜೆಕ್ಟ್ ಕನ್ನಡ, ಅದಕ್ಕೆ ಮಾರ್ಕ್ಸ್ ಹಾಕೋಣ. ನೆಕ್ಸ್ಟ್ ಇಂಗ್ಲೀಷ್, ನೆಕ್ಸ್ಟ್ ಮ್ಯಾಥ್ಸ್, ನೆಕ್ಸ್ಟ್ ಸೈನ್ಸ್, ನೆಕ್ಸ್ಟ್ ಸೋಷಿಯಲ್, ನೆಕ್ಸ್ಟ್ ಹಿಂದಿ. ಫ್ರೆಂಡ್ಸ್, ಈಗ ನೀವು ಇದಕ್ಕೆ ಟೋಟಲ್ಗೆ ಫಾರ್ಮುಲಾ ಹಾಕಬೇಕು. ಇಸ್ ಈಕ್ವಲ್ ಟು ಹಾಕಿ ಇಲ್ಲಿ ನೀವು ನೋಡ್ರಿ, ಇಲ್ಲಿ ಕನ್ನಡ ಸಬ್ಜೆಕ್ಟ್ ಇರೋದು ಸಿ ಕಾಲಮ್ನೊಳಗೈತಿ, ರೋ ನಂಬರ್ 2ನಾಗೈತಿ. ಹಾಗಾಗಿ C2 ಪ್ಲಸ್ D2 ಪ್ಲಸ್ E2 ಪ್ಲಸ್ F2 ಪ್ಲಸ್ G2 ಪ್ಲಸ್ H2. ಈ ಥರ 6 ಸಬ್ಜೆಕ್ಟಿಗೂ ನೀವು ಫಾರ್ಮುಲಾ ಹಾಕ್ಕೊಂಡು ಟ್ಯಾಬ್ ಕೊಡಬೇಕು. ಈಗ ನಿಮಗೆ ಟೋಟಲ್ ಬಂತು. ರಿಸಲ್ಟ್ಗೆ ಇಸ್ ಈಕ್ವಲ್ ಟು ಹಾಕ್ಕೊಂಡು ಇಫ್ ಶಿಫ್ಟ್ ಇಟ್ಕೊಂಡು ಬ್ರ್ಯಾಕೆಟ್ ಓಪನ್ ಆ್ಯಂಡ್ ಬ್ರ್ಯಾಕೆಟ್ ಓಪನ್. ನೀವೀಗ ಸಬ್ಜೆಕ್ಟ್ಗಳು ನೋಡ್ಕೋಬೇಕು. C2 ಗ್ರೇಟರ್ ದೆನ್ ಇಸ್ ಈಕ್ವಲ್ ಟು 35, ಅಂದರೆ ಕನ್ನಡ ಸಬ್ಜೆಕ್ಟು 35 ಮೇಲಿದ್ರೆ ಅಂತ. ನೆಕ್ಸ್ಟ್ ಕಮ ಹಾಕಿ ಸಿಂಗಲ್ ಕಮ. D2 ಗ್ರೇಟರ್ ದೆನ್ ಇಸ್ ಈಕ್ವಲ್ ಟು 35, ಅಂದರೆ ನೀವು D2 ಅಂತ ಕೇಳಿದ್ರೆ ಇಂಗ್ಲೀಷ್ ಸಬ್ಜೆಕ್ಟು. ನೆಕ್ಸ್ಟ್ ಇಲ್ಲಿ ಕಮ ಹಾಕ್ಕೊಂಡು ಸಿಂಗಲ್ ಕಮ. E2 ಗ್ರೇಟರ್ ದೆನ್ ಇಸ್ ಈಕ್ವಲ್ ಟು 35 ಹಾಕ್ಕೊಂಡು ಕಮ. F2 ಗ್ರೇಟರ್ ದೆನ್ ಇಸ್ ಈಕ್ವಲ್ ಟು 35 ಹಾಕ್ಕೊಂಡು ಕಮ. G2 greater than is equal to 35, comma H2 greater than is equal to 35. 6 ಸಬ್ಜೆಕ್ಟ್ ಆಗೈತೆ. ಈಗ ಏನು ಮಾಡ್ಬೇಕು ಅಂದರೆ ನೀವು ಶಿಫ್ಟ್ ಇಟ್ಕೊಂಡು ಇಲ್ಲಿ 0 ಐತಲ್ಲ, ಇದಕ್ಕೆ ಬ್ರ್ಯಾಕೆಟ್ ಕ್ಲೋಸ್ ಮಾಡಬೇಕು. ನೆಕ್ಸ್ಟ್ ಇಲ್ಲಿ ಸಿಂಗಲ್ ಕಮ ಹಾಕಿ ಶಿಫ್ಟ್ ಹಿಡ್ಕೊಂಡು ಡಬಲ್ ಕಮ ಹಾಕಿ ಪಾಸ್, ಡಬಲ್ ಕಮ ಕ್ಲೋಸ್ ಮಾಡಿ ಸಿಂಗಲ್ ಕಮ ಮತ್ತು ಡಬಲ್ ಕಮ ಹಾಕಿ FAIL ಫೇಲ್. ಡಬಲ್ ಕಮ ಕ್ಲೋಸ್ ಮಾಡಿ ಶಿಫ್ಟ್ ಇಟ್ಕೊಂಡು ಬ್ರಾಕೆಟ್ ಕ್ಲೋಸ್ ಮಾಡಿರಿ. ಈ ಥರ ಮಾಡಿ ನೀವು ಟ್ಯಾಬ್ ಕೊಟ್ಟರೆ ಈ ಥರ ರಿಸಲ್ಟ್ ಬರುತ್ತೆ ನಿಮಗೆ. ಫ್ರೆಂಡ್ಸ್, ರಿಮಾರ್ಕ್ಸು ನಾಳೆ ನಿಮ್ಗೆ ಹೇಳ್ಕೊಡ್ತೀನಿ. ನಿಮಗೆ ನಮ್ಮ ಚಾನಲ್ ಇಷ್ಟ ಆದರೆ, ನಾನು ಹೇಳ್ತಾ ಇರೋ ಮಾಹಿತಿ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಹಾಗೆ ಲೈಕ್ ಕೂಡ ಮಾಡಿರಿ. ಥ್ಯಾಂಕ್ ಯು.